ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮತ್ತೊಂದು ಪ್ರಪಂಚ ನೋಡ್ ಬಂದಂಗಾಯ್ತು ನಮ್ಗೆ. ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಅವ್ರ ಅಕ್ಕನ ಪಾತ್ರ ಮಾಡ್ತಾರೆ ರಿಷಬ್ ಶೆಟ್ಟಿ ಅವರು. ಯಾವ್ದಾವ್ದು ಹಾಲಿವುಡ್ ಮೂವಿ ಎಲ್ಲ ಮಾಡ್ತಾರೆ, ಬಂದ್ಬಿಟ್ಟು ಫಸ್ಟ್ ಕಾಂತಾರ ನೋಡಿ ಅಂತ ಅವ್ರಿಗೆಲ್ಲ ಸಖತ್ತಾಗಿ ಮಾಡಿದ್ದಾರೆ. ಫೈಟ್ಸ್, ಅವ್ರ ಆಕ್ಷನ್ ಪಕ್ಕ ರಿಷಬ್ ಶೆಟ್ಟಿಗೆ ಆಸ್ಕರ್ ಕೊಟ್ರೆ ಏನು ಸಮಸ್ಯೆ ಇಲ್ಲ, ಸಖತ್ತಾಗಿ ಮಾಡಿದ್ರು. ಅವ್ರಪ್ಪ ಅಂತೇಳಿ, ಅವ್ರಪ್ಪ ರಿಷಬ್ ಶೆಟ್ಟಿ ರಾಜಮೌಳಿ ಅವ್ರ ಅಪ್ಪ ಅಂತೇಳಿ. ಆಕ್ಟಿಂಗ್ ಮತ್ತೆ ಡೈರೆಕ್ಷನ್ ಅಲ್ಲೂ ಅವ್ರ ಡೈರೆಕ್ಷನ್ ಮಾತ್ರ ಮಾಡ್ತಾರೆ. ಆಕ್ಟಿಂಗ್ ಡೈರೆಕ್ಷನ್ ಮಾಡಕ್ಕೂ ಇದು ಬೇಕು, ಅದು ನಮ್ ಕನ್ನಡಿಗರು. ಪಕ್ಕ ಆಗುತ್ತೆ. ಅವ್ರು 1-2 ಅಲ್ಲಿ ಮಾಡಿದಾರೆ, ನಾವ್ ಇನ್ನೊಂದ್ ಮಾಡ್ಬಿಟ್ಟು ಮಾಡ್ತೀವಿ. ನಮ್ದು 1-2 ಅಲ್ಲಿ ಪಕ್ಕ ಮಾಡ್ತೀವಿ ನಾವು. ಥ್ಯಾಂಕ್ ಯು. ನಮ್ಗೇನ್ ಇಷ್ಟ ಅದಂದ್ರೆ ಅದು ಒಂದು ಹೊಸ ಪ್ರಪಂಚ ಸೃಷ್ಟಿ ಮಾಡಿದ್ದಾರೆ ಅದರಲ್ಲಿ. ಮತ್ತೆ ಅದರಲ್ಲಿ ರಿಷಬ್ ಶೆಟ್ಟಿ ಅವರ ಪಾತ್ರದಲ್ಲಿ ಜೀವನನೇ ಮಾಡ್ಬಿಟ್ಟಿದ್ದಾರೆ. ಅದು ಅವ್ರು 3 ವರ್ಷ ಕಷ್ಟ ಏನ್ ಪಟ್ಟಿದ್ರು, ಏನಕ್ಕೆ ಪಟ್ಟಿದ್ರು ಅಂತೇಳಿ ನಾವು ಈ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸ್ ಮಾತ್ರ ಇಡೀ ಇಂಡಿಯನ್ ಸಿನಿಮಾದಲ್ಲಿ ಇದೊಂದು ಮೈಲಿಗಲ್ಲಾಗುತ್ತೆ. ಪಕ್ಕ ಮೀರ್ಸುತ್ತೆ ಅದೆಲ್ಲ. ಅವರೆಲ್ಲ ಇದ್ರ ಗ್ರಾಫಿಕ್ಸ್ ಅಲ್ಲಿ ಮಾಡಿರೋದೆಲ್ಲ ಬಾಡಿ ಇವ್ರು ನೋಡಿದ್ರೆ ಇದು ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ನಂದಿ ಸೀನ್ ಬರುತ್ತೆ, ಅದು ಮಾತ್ರ ಚಿಂದಿ ಬೆಂಕಿ ಸಖತ್ತಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಯಾವನೋ ಬೇಕು ನನ್ ಮಕ್ಳು ಮೊನ್ನೆ ಬೈಕಟ್ ಮಾಡ್ತೀನಿ ಕಾಂತಾರ ಅನ್ಕೊಂಡು ಆಂಧ್ರದಲ್ಲಿ ನಾಟಕ ಮಾಡ್ತಿದ್ರು. ನಿಮ್ಮ ಆಂಧ್ರದ ಸ್ಯಾಂಡಲ್ವುಡ್ ಏನು ಅಂತ, ಕನ್ನಡ ಇಂಡಸ್ಟ್ರಿ ಏನು ಅಂತ ಕಾಂತಾರ ಫಿಲಮ್ ಹೋಗಿ ನೋಡ್ರಿ. ಬೈಕಟ್ ಮಾಡ್ಬೇಕಾ ನೀವು ಎಲ್ಲ ಕಟ್ ಮಾಡ್ಕೊಂಡ್ರು ಕಾಂತಾರ ನಂಬರ್ 1. ಅದ್ರ ಮುಂದೆ ಯಾವ ಇಂಡಸ್ಟ್ರಿಲಿ ಯಾವ ಫಿಲಮೇ ಬಂದಿರ್ಲಿ, ನೀವು ಬಾಯ್ಕಟ್ ಮಾಡೋದ್ ಬೇಡ. ನಿಮ್ ತೆಲುಗು ಇಂಡಸ್ಟ್ರಿ ಆಗ್ಲಿ, ಯಾವ್ದೇ ಇಂಡಸ್ಟ್ರಿ ಆಗ್ಲಿ, ಈ ತರ ಒಂದ್ ಫಿಲಮ್ ತೆಗೆದ್ಬಿಟ್ಟು ಆಮೇಲೆ ಬಾಯ್ಕಟ್ ಮಾಡ್ತಿರೋ, ನಿಮ್ದೊಂದ್ ಕಟ್ ಮಾಡ್ಕೊತಿರೋ ಮಾಡ್ಕೊಳ್ಳಿ. ನಂಬರ್ 1 ಕಾಂತಾರ ಏನಿತ್ತು ಅದ್ರಕ್ಕೆ 2 ಪಟ್ಟು ಈ ಕಾಂತಾರ ಫಿಲಂ ಮೂಡ್ ಬಂದೈತೆ. ಆಕ್ಟಿಂಗ್ ಬಗ್ಗೆ ಅಂತೂ ಅವ್ರನ್ನ ಮೀರ್ಸಕ್ ಯಾರು ಹೋಗಲ್ಲ. ಅಷ್ಟಿಲ್ದೆ ಅವ್ರಿಗೆ ಅವಾರ್ಡ್ ಬರ್ಲಿಲ್ಲ. ನಿಮ್ ಅದನ್ನ ಹೇಳಿದ್ನಲ್ಲ, ನಿಮ್ ಕೈಲಿ ಯಾರೇ ಹೊರಗಡೆ ಯಾವ್ದೇ ನಟ ಆಗ್ಲಿ, ಈ ನಟನೆನ ಮೀರ್ಸಿ ಆಮೇಲೆ ಕಟ್ ಮಾಡ್ಕೊತಿರೋ ಮಾಡ್ಕೊಳ್ಳಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ಅದೇ ಸರ್, ಇವಾಗ ಅವ್ರು ಹೇಳಿದ್ರಲ್ಲ ಅದೇ ರೀತಿ ಹಂಗೆ ಇಂಡಸ್ಟ್ರಿ ಇಡೀ ಇಂಡಿಯನ್ ಫಿಲಿಂ ಇಂಡಸ್ಟ್ರಿಲೇ ಬೇರೆ ಲೆಕ್ಕ, ಈ ಕಾಂತಾರ ಬಂದ್ಮೇಲೆ ಬೇರೆ ಲೆಕ್ಕ. ಈಗ ಬರ್ಲಿ, ಯಾರು ಬರ್ತಾರೋ ಬರ್ಲಿ ಸರ್, ನೋಡೋಣ. ಫಿಲಂ ಅಲ್ಲಿ ಕತೆ ಎಲ್ಲ ತುಂಬಾ ಚೆನ್ನಾಗಿದೆ ಸರ್, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಎಲ್ಲ ಫಿಲಂ ಪೂರ್ತಿ ಡೈರೆಕ್ಷನ್ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ. ಫಿಲಂ ಪೂರ್ತಿ ಓವರ್ ಆಲ್ ಹೇಳ್ಬೇಕಂತಂದ್ರೆ ಫಿಲಂ ಮಾತ್ರ ಸೂಪರ್ ಆಗಿದೆ ಸರ್. ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ.